ಪುಲ್ವಾಮಾಕ್ಕೆ ಆ ಭಯೋತ್ಪಾದಕರು ಹೇಗೆ ಬಂದರು, ಮೋದಿ ಯಾವ ಹಿಂದುತ್ವದ ವಿಚಾರಕ್ಕಾಗಿ ತನ್ನ ಪ್ರಚಾರವನ್ನ ಮಾಡ್ಕೊಂಡಿದ್ರು, ಜನ ಸತ್ರಲ್ಲ, ಸಾವಿಗೆ ಕಾರಣ ನೇರ ಹೊಣೆಗಾರರು ಮೋದಿ ಅಲ್ವಾ? ಮಾಧ್ಯಮದವರು ಪ್ರಶ್ನೆ ಮಾಡಲೇ ಇಲ್ಲ. ಇಂತಹ ಪ್ರಧಾನಿ ನಮಗೆ ಸಿಕ್ಕಿರೋದು ಸೌಭಾಗ್ಯ ಅನ್ಬೇಕೋ ದೌರ್ಭಾಗ್ಯ ಅಂತ ಹೇಳಬೇಕು. ಒಬ್ಬನೇ ಒಬ್ಬ ಪಾಕಿಸ್ತಾನದ ನುಸುಳುಕೋರ ಭಾರತಕ್ಕೆ ಬರದ ಹಾಗೆ ತಡಿತೀವಿ ಅಂತ ಹೇಳಿದ್ರು. ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಈಗ 10 ದಿನಗಳ ಹಿಂದೆ ಏಪ್ರಿಲ್ 22ನೇ ತಾರೀಕು ಭಾರತದ ತುತ್ತ ತುದಿ ಪಹಲ್ಗಾಂವ್ ಅಲ್ಲಿ ಭಯೋತ್ಪಾದಕರಿಂದ ದಾಳಿ ಆಯಿತು. ಯಾವ ದಾಳಿ ಆಯಿತೋ ಆ ದಾಳಿಯ ಪ್ರದೇಶದಲ್ಲಿ ಸಹಜವಾಗಿ ಒಂದು ರೀತಿಯ ಬಿಕ್ಕಟ್ಟಿನ ಪರಿಸ್ಥಿತಿ ವರ್ಷ ಪೂರ್ತಿ ಅಷ್ಟೇ ಅಲ್ಲ ಹಲವಾರು ವರ್ಷಗಳಿಂದ ಇತ್ತು. ಆದರೆ ಈ ದಾಳಿಯಾದಂಥ ದಿವಸ ಅಲ್ಲಿ ಯಾವುದೇ ಸೈನಿಕರಿರಲಿಲ್ಲ, ಯಾವುದೇ ಭದ್ರತೆ ಇರಲಿಲ್ಲ ಅನ್ನೋಂಥದ್ದನ್ನ ನಾವೆಲ್ಲ ಕೇಳಿದ್ದೀವಿ. ಈ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಕೇಳಿದಿರಿ. ಆದರೆ ಅದರಲ್ಲಿ ಇರುವಂತಹ ಒಂದಿಷ್ಟು ಭಿನ್ನತೆಯ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸ್ನೇಹಿತರೆ, ನಾನು ಪಹಲ್ಗಾಂವ್ಗೆ ಹೋಗಿದ್ದೀನಿ. ಜಮ್ಮುವಿನಿಂದ ಪಹಲ್ಗಾಂವ್ಗೆ ಹೋಗಲಿಕ್ಕೆ ಸುಮಾರು 12ರಿಂದ 13 ಗಂಟೆಗಳು ತಗೊಳ್ಳುತ್ತೆ. ಆ ಪ್ರದೇಶದಲ್ಲಿ ಹಾದು ಹೋಗುವಂತಹ ಸಂದರ್ಭದಲ್ಲಿ ಇರುವಂತಹ ಆ ತಿರುವುಗಳ ನಡುವೆ ಎತ್ತರದ ಗುಡ್ಡಗಳು, ಆ ಗುಡ್ಡದ ನಡುವೆ ಸೈನಿಕರು ಪ್ರತಿ ಹೆಜ್ಜೆಗೂ ಇದ್ದದ್ದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಅಂದರೆ ಇಷ್ಟು ಸೈನಿಕರು ಇರುವಂತಹ ಆ ಪ್ರದೇಶ ಯಾವುದಕ್ಕೆ ಅಂತ ಹೇಳಿದ್ರೆ ಯಾತ್ರಾರ್ಥಿಗಳು ಅಂದ್ರೆ ಪ್ರವಾಸಿಗರಿಗೆ ರಕ್ಷಣೆ ಕೊಡೋ ಸಲುವಾಗಿ ಅಲ್ಲಿ ಜನ ಅಂದ್ರೆ ಸೈನಿಕರು ಇರ್ತಾರೆ. ಇಂತಹ ಪ್ರದೇಶ ಅದು ಇರುವಂತಹ ಆ ಪ್ರದೇಶಕ್ಕೆ ಯಾವುದೇ ಭದ್ರತೆ ಇಲ್ಲದೆ, ಕನಿಷ್ಠ ಮುನ್ನೆಚ್ಚರಿಕೆಯೂ ಇಲ್ಲದೆ ಅಲ್ಲಿ ಪ್ರವಾಸಿಗರು ಹೋಗುವಂತಹ ಪರಿಸ್ಥಿತಿ ಯಾಕೆ ಇತ್ತು? ಅಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದವರು ಯಾರು? ಇದಕ್ಕೆ ಹೊಣೆ ಯಾರು ಅಂತ ಅನ್ನೋಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಸ್ನೇಹಿತರೆ, ನಾನು ಅಂದುಕೊಂಡಂತಹ ವಿಚಾರವನ್ನ ಒಂದೆರಡು ಪ್ರಶ್ನೆಗಳ ಮೂಲಕ ಕೇಳಬೇಕು ಅನ್ನೋದಾದ್ರೆ, ಪ್ರತಿ ಅಮರನಾಥ ಯಾತ್ರೆ ಮಾಡಿ ಚಂದನವಾಡಿಯಿಂದ ವಾಪಸ್ ಬರ್ತಾರೆ. ಆ ಪ್ರದೇಶಕ್ಕೆ ನಾನು ಹೋಗಿ ಬಂದಿದ್ದೀನಿ. ಅಂದ್ರೆ ಪ್ರವಾಸಿಗರ ರಕ್ಷಣೆಗಾಗಿ 1 ಕಿಲೋಮೀಟರ್ಗೆ ಕನಿಷ್ಠ ಅಂತಂದ್ರೆ 100 ಜನ ಪೊಲೀಸ್ನವರು ಇರುವಂತಹ ಒಂದು ವ್ಯವಸ್ಥೆಯ ನಡುವೆ ಕನಿಷ್ಠ 50, ಹೋಗ್ಲಿ 50 ಬೇಡ 25, ಅದು ಬೇಡ, ಒಂದು 10 ಆದ್ರೂ ಇರಬೇಕಾಗಿತ್ತಲ್ವಾ? ಹಾಗಿದ್ರೆ 10 ಜನ ಸೈನಿಕರು ಅಥವಾ 10 ಜನ ಪೊಲೀಸ್ನವರು ಅಥವಾ ಶಸ್ತ್ರಸಜ್ಜಿತರಾದಂತಹ 2 ಪೊಲೀಸ್ನವರು ಕೂಡ ಆ ಪ್ರದೇಶದಲ್ಲಿ ಇರಲಿಲ್ಲ. ಯಾಕೆ? ನಿಮಗೆ ನಾನು 2ನೇ ಪ್ರಶ್ನೆಯನ್ನ ಕೇಳ್ತೀನಿ. ನಮ್ಮ ಬೆಂಗಳೂರು ಅಥವಾ ಸುತ್ತಮುತ್ತ ಇಲ್ಲಿ ಎಲ್ಲಾದ್ರೂ ಒಂದು ಜಾತ್ರೆ ಆದ್ರೆ ಜಾತ್ರೆಗೆ 10 ಜನ ಪೊಲೀಸ್ನವರು ಬರ್ತಾರೆ. ಇಂತಹ ವಿಷಯದಲ್ಲಿ ಕಾಶ್ಮೀರದಂತಹ ಪಾಕಿಸ್ತಾನದ ನೆರವಿನಿಂದ ಭಯೋತ್ಪಾದನೆ ನಿರಂತರವಾಗಿ ನಡೀತಾ ಇದೆ. ಅಂತಹ ಒಂದು ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೆ ಭದ್ರತೆ ಸಿಬ್ಬಂದಿ ಇಲ್ಲದೆ ಇದ್ದಂಥದ್ದು ಮೊದಲನೇ ಪ್ರಶ್ನೆಯಾಗಿ ನನ್ನನ್ನು ಕಾಡಿಸ್ತಾ ಇದೆ. 2ನೆಯ ಪ್ರಶ್ನೆ, ಮೋದಿಯವರು ಪ್ರಧಾನಿ ಆದ ನಂತರ ದೇಶದಲ್ಲಿ ಶಾಂತಿ ಬಂದಿದೆ, ಗಡಿಯಲ್ಲಿ ಯಾರು ಉಗ್ರಗಾಮಿಗಳಿದ್ದಾರೆ ಅವರನ್ನ ಸದೆ ಬಡಿದಿದ್ದೀವಿ, ಒಬ್ಬರಿಗೆ 10ರಷ್ಟು ಜನರನ್ನ ಬಡಿದು ಬಿಸಾಕಿದೀವಿ ಅಂತ ಹೇಳ್ಕೊಳ್ಳುವಂತಹ ಮೋದಿಯವರ ಬಂದ ನಂತರ 16, 17, 19 ಈ ಎಲ್ಲ ಸಂದರ್ಭದಲ್ಲಿ ಅಲ್ಲಿ ಉಗ್ರಗಾಮಿಗಳು ಅಟ್ಯಾಕ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ 19ರಲ್ಲಿ ಆದಂತಹ ಏನು ಪುಲ್ವಾಮಾ ದಾಳಿ ಇದೆ, ಆ ಪುಲ್ವಾಮಾ ದಾಳಿಯಲ್ಲಿ ಸೈನಿಕರೇ ಸತ್ರಲ್ಲ, ಸುಮಾರು 39 ಜನ. ಇದಕ್ಕೆ ಹೊಣೆ ಯಾರು ಅಂದರೆ, ನಾನು ಇವತ್ತಿನ ಅಂದ್ರೆ ಪುಲ್ವಾಮಾ ದಾಳಿ ಮತ್ತು ಪಹಲ್ಗಾಂವ್ ದಾಳಿ 2 ಒಂದೇ ರೀತಿ ಆಗಿದೆಯಾ ಅನ್ನುವಂತಹ ಒಂದು ಸಂಶಯಗಳು ನನ್ನನ್ನ ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ 2019ರಲ್ಲೂ ಕೂಡ ಈ ಒಂದು ಭಯೋತ್ಪಾದಕರು ಸುಮಾರು 300 kgಯಷ್ಟು ಸ್ಫೋಟಕಗಳನ್ನ ಹೊತ್ತು ಸುಮಾರು 300 ಕಿಲೋಮೀಟರ್ ಅಷ್ಟು ಒಳಗಡೆ ಬಂದಿದ್ರು. ಅಂದ್ರೆ ಅದು ಹೇಗೆ ಬರಲಿಕ್ಕೆ ಸಾಧ್ಯ ಆಯಿತು? ಒಂದು ಪಕ್ಷಿ ಕೂಡ ಹಾರಾಡಲಿಕ್ಕೆ ಬಿಡದೇ ಇರುವಂತಹ ಸೂಕ್ಷ್ಮತೆ ಇದ್ದಂತಹ ಪರಿಸ್ಥಿತಿನಲ್ಲಿ ಒಳಗಡೆ ಹೇಗೆ ಬಂದರು ಅಂತೇಳಿ ಸೈನಿಕರೇ ಪ್ರಶ್ನೆ ಮಾಡಿದಂತಹ ಅನೇಕ ವಿಡಿಯೋಗಳು ಓಡಾಡ್ತಾ ಇದೆ. ಇದನ್ನ
ಪ್ರಶ್ನಿಸಿ ಅವತ್ತಿನ ರಾಜ್ಯಪಾಲ ಆಗಿದ್ದಂತಹ ಮಲ್ಲಿಕ್ ಅನ್ನುವಂತಹ ಒಬ್ಬ ರಾಜ್ಯಪಾಲರು ಕೂಡ ಇದಕ್ಕೆ ಹೊಣೆಗಾರಿಕೆ ಮೋದಿಯವರ ಒಂದು ಅವರ ವಿಚಾರ, ಮೋದಿಯವರ ಒಂದು ಮಾರ್ಗದರ್ಶನದಲ್ಲಿ ಅಥವಾ ಅವರ ಸೂಚನೆಯ ಮೇರೆಗೆ ಅಲ್ಲಿದ್ದಂತಹ ರಕ್ಷಣಾ ಬೇಲಿಗಳನ್ನ ಎಲ್ಲ ಒಂದ್ ಕಡೆ ವ್ಯತ್ಯಾಸ ಮಾಡಿದ್ರು ಅನ್ನುವಂಥದ್ದನ್ನ ನಾವು ಕೇಳಿದೀವಿ. ಸ್ನೇಹಿತರೆ, ಇದರ ನಡುವೆ ಮತ್ತೊಂದು ಪ್ರಶ್ನೆಯನ್ನ ಕಾಡ್ತಾ ಇದೆ. ಮೋದಿಯವರು ಪ್ರಧಾನಿ ಆದ ನಂತರ ದೇಶದ ಗಡಿಯಲ್ಲಿದ್ದಂತಹ ಭಯೋತ್ಪಾದಕರನ್ನ ಸದೆ ಬಡಿಯುವಂತ ಒಂದು ಕೆಲಸನ್ನ ನಿರಂತರವಾಗಿ ಮಾಡ್ತೀವಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಅವರು ಹೇಳಿದಂತಹ ಒಂದು ದೊಡ್ಡ ಹೇಳಿಕೆ ಮತ್ತೆ ಕಾರ್ಯಗತ ಆಯ್ತೋ ಇಲ್ಲೋ ಅನ್ನೋದು ನಮಗೇನು ಗೊತ್ತಾಗ್ಲಿಲ್ಲ. ಆ ಕ್ರಿಯೆ ಏನು ಅಂತ ಹೇಳಿದ್ರೆ ಲೇಸರ್ ಫೆನ್ಸಿಂಗ್ ಅಂತ ಹಾಕಿ ಒಬ್ಬನೇ ಒಬ್ಬ ಭಯೋತ್ಪಾದಕ, ಒಬ್ಬನೇ ಒಬ್ಬ ಪಾಕಿಸ್ತಾನದ ನುಸುಳುಕೋರ ಭಾರತಕ್ಕೆ ಬರದ ಹಾಗೆ ತಡಿತೀವಿ ಅಂತ ಹೇಳಿದ್ರು. ಅದಕ್ಕೆ 8,000 ಕೋಟಿಯನ್ನ ಖರ್ಚು ಮಾಡಿದ್ರು. ಆಗಿದ್ದರೆ ಆ ಲೇಸರ್ ಫೆನ್ಸಿಂಗ್ ಇದ್ದಾಗಲೂ ದೇಶದ ಗಡಿಯನ್ನ ದಾಟಿ ಪುಲ್ವಾಮಾಕ್ಕೆ ಆ ಭಯೋತ್ಪಾದಕರು ಹೇಗೆ ಬಂದರು, ಆ ಲೇಸರ್ ಫೆನ್ಸಿಂಗ್ ಇದ್ದಾಗಲೂ ಕೂಡ ಈ ದೇಶದ ಗಡಿಯಲ್ಲಿ ಈ ಭಯೋತ್ಪಾದಕರು ಹೇಗೆ ಒಳಗಡೆ ಬಂದರು ಅಂದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದಿದೆ. ಯಾವ ಒಂದು ರಕ್ಷಣೆಯ ವಿಚಾರಕ್ಕೆ ಹಣ ತೆಗೆದಿಡ್ತಾ ಇದ್ದಾರೋ ಆ ಹಣ ಕೂಡ ದುರ್ಬಳಕೆ ಆಗ್ತಾ ಇದೆಯಾ ಅನ್ನುವಂಥದ್ದು ಇದು ನನ್ನ ಎರಡನೇ ಪ್ರಶ್ನೆ ಆಗಿದೆ. ಸ್ನೇಹಿತರೆ, ಇದೇ ಮೋದಿಯವರು ಏನು ಹೇಳಿದ್ರು, ಈ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೋಸ್ಕರ ನಾವು ಯಾವುದೇ ರೀತಿಯ ಒಂದು ನಿಲುವನ್ನು ತಗೊಳ್ಳಿಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳಿದ್ರು. ಅದೇ ಕಾರಣಕ್ಕೋಸ್ಕರ ಆರ್ಟಿಕಲ್ 370 ತೆಗೆದ್ರು. ಅದರ ನಂತರ ಆ ದೇಶದ ರಾಜ್ಯದಲ್ಲಿದ್ದಂತಹ ಒಂದು ರಾಜಕೀಯ ವ್ಯವಸ್ಥೆಯನ್ನ ಬದಲಾಯಿಸಿ ಅಲ್ಲಿ ಕೇಂದ್ರಾಡಳಿತ ಪ್ರದೇಶವನ್ನ ಮಾಡಿಕೊಂಡ್ರು. ಕಾಶ್ಮೀರದಲ್ಲಿ ಅಲ್ಲಿ ಒಂದು ಚುನಾಯಿತ ಸರ್ಕಾರ ಇದ್ರೂ ಕೂಡ ಅಲ್ಲಿ ಗೃಹ ವ್ಯವಸ್ಥೆ ಒಂದು ರೀತಿಯಲ್ಲಿ ಕೇಂದ್ರದ ಕೈಯಲ್ಲಿಯೇ ಇದೆ. ಕೇಂದ್ರದ ಕೈಯಲ್ಲಿ ಇರುವ ಕಾರಣದಿಂದಾಗಿ ಈ ದೇಶದ ಹಿಂದೂಗಳು ನಮಗೆ ಕಾಶ್ಮೀರದ ಆ ಒಂದು ಪವಿತ್ರ ತಾಣವನ್ನು ನೋಡಲಿಕ್ಕೆ ಒಂದು ನೆಮ್ಮದಿಯ ವಾತಾವರಣ ಸಿಗಬಹುದು. ನಾವೆಲ್ಲರೂ ಕೂಡ ಹೋಗಿ ಅಲ್ಲಿ ನೋಡಬಹುದು, ನಿರ್ಭೀತಿಯಿಂದ ನೋಡಬಹುದು, ಆ ಒಂದು ಸೌಂದರ್ಯವನ್ನ ಸವಿಬಹುದು ಅಂತ ಹೇಳಿ ಹೋದ್ರಲ್ಲ, ಅದನ್ನು ಮೋದಿ ನಂಬಿತಾನೆ ಹೋಗಿದ್ದು. ಹಾಗಿದ್ರೆ ಮೋದಿ ಯಾವ ಹಿಂದುತ್ವದ ವಿಚಾರಕ್ಕಾಗಿ ತನ್ನ ಪ್ರಚಾರವನ್ನ ಮಾಡ್ಕೊಂಡಿದ್ರು, ಆ ಪ್ರಚಾರವನ್ನು ನಂಬಿ ಹೋದಂತಹ ನಮ್ಮ ದೇಶದ ಸುಮಾರು 26 ಜನ ಆ ಜನ ಸತ್ರಲ್ಲ, ಆ ಸಾವಿಗೆ ಕಾರಣ ನೇರ ಹೊಣೆಗಾರರು ಮೋದಿ ಅಲ್ವಾ? ನೇರ ಹೊಣೆಗಾರಿಕೆ ಬಿಜೆಪಿ ಸರ್ಕಾರ ಅಲ್ವಾ? ಇದನ್ನ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಸ್ನೇಹಿತರೆ, ಈ ಘಟನೆ ಘಟಿಸ್ತು. ಈ ಘಟನೆ ಘಟಿಸಿದ ನಂತರ ಮತ್ತೊಂದು ವಿಚಾರ ಚರ್ಚೆಗೆ ಬಂತು. ಅದು ಅಂತ ಹೇಳಿದ್ರೆ ನಮ್ಮ ದೇಶದ ಪ್ರಧಾನಿಯವರು ವಿದೇಶದಲ್ಲಿ ಯಾತ್ರೆ ಮಾಡ್ಲಿಕ್ಕೆ ಹೋಗಿದ್ರು. ಇರ್ಲಿ, ನಮ್ಮ ದೇಶದ ಹಿತಕ್ಕೆ, ನಮ್ಮ ದೇಶದ ಒಳತಿಗಾಗಿ ಅವರನ್ನು ಚರ್ಚೆ ಮಾಡ್ಲಿಕ್ಕೆ ಹೋಗಿದ್ರು. ಈ ಘಟನೆ ಘಟಿಸಿದ ನಂತರ ಅವರು ತುರಂತ ತಮ್ಮ ಪ್ರವಾಸವನ್ನ ಮೊಟಕುಗೊಳಿಸಿ ಭಾರತಕ್ಕೆ ಬಂದ್ರು. ಬಂದವರು ಎಲ್ಲಿಗೆ ಹೋಗ್ಬೇಕಾಗಿತ್ತು? ವಿಶೇಷ ಸಭೆಯನ್ನ ಕರೆದು ಚರ್ಚೆ ಮಾಡಿ ಆ ಭಯೋತ್ಪಾದಕರಿಗೆ ಮಟ್ಟವನ್ನ ಹಾಕಲೇಬೇಕು ಅನ್ನುವಂಥ ನಿರ್ಣಯವನ್ನು ತಗೊಂಡು ತಾವು ಏನ್ ನಿರ್ಣಯ ತಗೊಂಡ್ವಿ ಅನ್ನುವಂಥದ್ದನ್ನ ಮಾಧ್ಯಮದ ಮುಂದೆ ಹೇಳಬೇಕಾಗಿತ್ತು. ಆ ಮಾಧ್ಯಮದ ಮುಂದೆ ಹೇಳುವಂತ ಕೆಲಸವನ್ನ ಮಾಡಲಿಲ್ಲ. ಆದ್ರೆ ಈ ದೇಶದ ಕೋಟ್ಯಾಂತರ ಜನ ನಿರೀಕ್ಷೆ ಮಾಡ್ತಾ ಇದ್ರು, ಮೋದಿಯವರು ವಾಪಸ್ ಬಂದಿದ್ದಾರೆ ಅಂದ್ರೆ ಯಾವ ನಿರ್ಣಯವನ್ನ ಹೇಳ್ತಾರೆ ಅಂತ ಹೇಳಿದೆ. ಆ ನಿರ್ಣಯ ಈಚೆಗೆ ಬರಲೇ ಇಲ್ಲ. ಮಾಧ್ಯಮದವರು ಪ್ರಶ್ನೆ ಮಾಡಲೇ ಇಲ್ಲ. ಆಯ್ತು, ವಿಶೇಷ ಸಭೆಯನ್ನ ಪ್ರತಿಪಕ್ಷಗಳು ಅಂದ್ರೆ ವಿರೋಧ ಪಕ್ಷಗಳ ಕಾರಣದಿಂದಾಗಿ ಒಂದು ಸರ್ವಪಕ್ಷ ಸಭೆಯನ್ನ ಮಾಡಿದ್ರಲ್ಲ, ಆ ಸಭೆಯಲ್ಲಿ ಭಾಗವಹಿಸಿ ಯಾವ ನಿರ್ಣಯವನ್ನ ತಗೊಳ್ಳೋಣ ಅಂತ ಹೇಳಿ ಸಲಹೆಯನ್ನ ಪಡೆದ್ರ ಅಥವಾ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರ? ಅದನ್ನು ಹೇಳಲಿಲ್ಲ. ಆದ್ರೆ ಅವ್ರು ಹೋಗಿದ್ದು ಎಲ್ಲಿಗೆ? ಅವರು ಹೋಗಿದ್ದು ನೇರ ಬಿಹಾರಕ್ಕೆ ಹೋದ್ರು. ಯಾವ ಪುಲ್ವಾಮಾದಲ್ಲಿ ಘಟನೆ ಘಟಿಸಿದಾಗ ಯಾವುದೋ ಒಂದು ಮಾಧ್ಯಮಕ್ಕೆ ಚಿತ್ರೀಕರಣಕ್ಕೋಸ್ಕರ ಯಾವುದೋ ಒಂದು ಪಾರ್ಕಿಗೆ ಹೋಗಿದ್ರಲ್ಲ, ಅದೇ ರೀತಿಯಲ್ಲಿ ಈಗಲೂ ಕೂಡ ಅವರು ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ. ಅಲ್ಲಿನ ನಿತೀಶ್ ಕುಮಾರ್ ಜೊತೆಯಲ್ಲಿ ನಗನಗುತ್ತಾ ವೇದಿಕೆಯನ್ನು ಹಂಚ್ಕೊಂತಾರೆ. ಇದು ನಾಚಿಕೆಗೆಟ್ಟಂತ ಸಂಗತಿ ಅಲ್ವಾ? ಇಂತಹ ಪ್ರಧಾನಿ ನಮಗೆ ಸಿಕ್ಕಿರೋದು ಸೌಭಾಗ್ಯ ಅನ್ಬೇಕೋ ದೌರ್ಭಾಗ್ಯ ಅಂತ ಹೇಳಬೇಕು. ಸ್ನೇಹಿತರೆ, ಇದೇ ಸಂದರ್ಭದಲ್ಲಿ
ಪ್ರಧಾನಿಯಾದಂಥವರು ಅಥವಾ ಸರ್ಕಾರದ ಪ್ರತಿನಿಧಿಗಳಾಗಿರುವಂಥವ್ರು ಮಾಡಬೇಕಾದಂಥ ಮತ್ತೊಂದು ಕೆಲಸ ಇತ್ತು. ಮೋದಿಯವರು ಯಾವ ಒಂದು ಆ ಭಯೋತ್ಪಾದನಾ ಘಟನೆಯಲ್ಲಿ ಹತರಾದಂಥ ವ್ಯಕ್ತಿಗಳಿಗೆ ಸಂತಾಪವನ್ನು ಸೂಚಿಸಬೇಕಾಗಿತ್ತು. ಅವರ ಮನೆಗಳಿಗೆ ಹೋಗಿ ಅವರ ನೋವಿಗೆ ಸ್ಪಂದಿಸಬೇಕಾಗಿತ್ತು. ಗಾಯಾಳುಗಳಿರುವಂಥ ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು. ಅದ್ಯಾವ ಕೆಲಸವನ್ನು ಮಾಡೋದಿಲ್ಲ ನಮ್ಮ ಪ್ರಧಾನಿಗಳು. ಆದರೂ ಅವರು ಹೇಳ್ತಾರೆ, ಈ ದೇಶದ ಜನತೆಯ ಹಿತದ ಸಲುವಾಗಿ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಸ್ವಾಮಿ, ನಿಮ್ಮ ಪ್ರಾಣ ತಗೊಂಡು ನಾವೇನ್ ಮಾಡೋಣ? ನೀವು ಜನರ ನೋವಿಗೆ ಸ್ಪಂದಿಸಬೇಕಾಗಿತ್ತು, ಸ್ಪಂದಿಸ್ತಾ ಇಲ್ಲ. ಹೌದು, ನೀವು ಒಂದು ರೀತಿಯಲ್ಲಿ ಸ್ಪಂದಿಸ್ತೀರಾ. ಯಾವ ರೀತಿ ಸ್ಪಂದಿಸ್ತೀರಾ? ನಿಮ್ಮ ಸ್ಪಂದನೆ ಹೇಗಿತ್ತು ಅಂತ ಹೇಳಿದ್ರೆ, ಬಿಹಾರದ ಚುನಾವಣಾ ರ್ಯಾಲಿಯಲ್ಲಿ ಹೇಳ್ತೀರಿ, ಪಾಕಿಸ್ತಾನವನ್ನ ಕುಟ್ಟಿ ಪುಡಿ ಪುಡಿ ಮಾಡಿಬಿಡ್ತೀವಿ. ಎಸ್, ನಿಮ್ಮ ನಿಲುವು ಗಟ್ಟಿಯಾಗೇ ಇತ್ತು. ಅದನ್ನ ಸಿಂಹ ಗರ್ಜನೆಯನ್ನು ಮಾಡಿದ್ರಿ. ಇದೇ ವಿಚಾರವನ್ನ ನಂಬಿದಂತಹ ಈ ದೇಶದ ಲಕ್ಷಾಂತರ RSS ನ ಅಥವಾ ಬಿಜೆಪಿಯ ಹಿಂಬಾಲಕರು ಅದನ್ನ ಪುನರುಚ್ಚಾರ ಮಾಡಿದ್ರು. ಈ ದೇಶದ ಮೇಲೆ ಬರ್ತಾ ಇರುವಂತಹ ಉಗ್ರಗಾಮಿಗಳನ್ನ ಸರ್ವನಾಶ ಮಾಡಬೇಕು, ಸದೆ ಬಡಿಬೇಕು, ಅದಕ್ಕೆ ಪಾಕಿಸ್ತಾನವನ್ನ ಬಡಿದು ಹಾಕಬೇಕು, ಯುದ್ಧವನ್ನ ಮಾಡಬೇಕು. ಮೋದಿಯವರು ಅದನ್ನೇ ಹೇಳಿದ್ರು. ಆಯ್ತು ಸ್ವಾಮಿ, ನೀವು ಪಾಕಿಸ್ತಾನದ ಒಳಗಡೆ ನುಗ್ಗಿದ್ರಿ, ಅಲ್ಲಿರುವಂತ ಭಯೋತ್ಪಾದಕರನ್ನು ಒಡೆದಾಕಿದ್ರಿ. ಆ ಒಡೆದಾಕುವಂತ ಸಂದರ್ಭದಲ್ಲಿ ಯುದ್ಧದ ವಾತಾವರಣವನ್ನು ನೀವು ಈಗಾಗಲೇ ಕ್ರಿಯೇಟ್ ಮಾಡಿರೋದ್ರಿಂದ ಅವರು ಕೂಡ ಯುದ್ಧಕ್ಕೆ ಸಿದ್ಧರಾಗೇ ನಿಂತಿದ್ದಾರೆ. ಅವರು ಕೂಡ ಯುದ್ಧ ಮಾಡಿದ್ರು. ಯುದ್ಧದಲ್ಲಿ ಸಾಯುವಂತಹ ಸೈನಿಕರು ಯಾರು? ಎರಡೂ ಕಡೆಯೂ ಅದು ಭಾರತದ ಸೈನಿಕರು ಸಾಯ್ತಾರೆ, ಪಾಕಿಸ್ತಾನದ ಸೈನಿಕರು ಸಾಯ್ತಾರೆ. ಸಾಯುವ ಸೈನಿಕರು ಯಾರು? ಪಾಪ ಬಡಪಾಯಿ ಮಕ್ಕಳು. ಸೈನ್ಯದಲ್ಲಿರುವಂಥವ್ರು ಯಾವ ಶ್ರೀಮಂತನ ಮಗನು ಸೈನ್ಯದಲ್ಲಿ ಇಲ್ಲ. ಯಾವ ಮೇಲ್ವರ್ಗದವರ ಮಕ್ಕಳು ಸೈನ್ಯದಲ್ಲಿ ಇಲ್ಲ. ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಈ ದೇಶದ ಬಡವರು, ಶೂದ್ರರು, ಅಂತವರ ಮಕ್ಕಳು, ಇಂತಹ ಮಕ್ಕಳಿದಾರಲ್ಲ, ಅಂತಹ ಮಕ್ಕಳನ್ನ ಬಿಜೆಪಿ ಯುದ್ಧಕ್ಕೆ ತಳ್ಳಿ ಅವರನ್ನ ಕೊಲೆ ಮಾಡ್ಲಿಕ್ಕೆ ಯೋಚನೆ ಮಾಡ್ತಿದ್ದಾರಾ? ಆಯ್ತಪ್ಪ, ನೀವು ಯುದ್ಧದಲ್ಲಿ ಪಾಕಿಸ್ತಾನವನ್ನ ಗೆದ್ರಿ ಅಂತ ಅನ್ಕೊಂಡ್ಬಿಡೋಣ. ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇದೆ, ಉಕ್ರೇನ್ ಅನ್ನ ತನ್ನ ವಶಕ್ಕೆ ತಗೊಳ್ಳುವುದು. ಇಸ್ರೇಲ್ ಹಮಾಸ್ ಮೇಲೆ ಯುದ್ಧ ಮಾಡ್ತಾ ಇದೆ, ಆ ಪ್ರದೇಶವನ್ನು ತನ್ನೊಟ್ಟಿಗೆ ತಗೊಳ್ಳಿಕ್ಕೆ. ಹಾಗೆ ಪಾಕಿಸ್ತಾನದ ಒಳಗಡೆ ನುಗ್ಗಿ ಅಲ್ಲಿರುವಂತಹ ಉಗ್ರಗಾಮಿಗಳನ್ನು ಕೊಲ್ತೀರಿ, ಆ ದೇಶವನ್ನು ನಿಮ್ಮ ಕಪಿಮುಷ್ಟಿಗೆ ತಗೊಳ್ತೀರಿ. ಹಾಗಿದ್ರೆ ಪಾಕಿಸ್ತಾನವನ್ನ ಭಾರತದೊಟ್ಟಿಗೆ ವಿಲೀನ ಮಾಡ್ಕೊಳ್ತೀರಾ? ಸಾಧ್ಯ ಇದೆಯಾ? ಅದನ್ನು ಮಾಡುವಂತ ಯೋಜನೆ ಇದೆಯಾ ಅಂತ ಕೇಳಿದ್ರೆ ಬಹುತೇಕ ನಿಮ್ಮಲ್ಲಿ ಉತ್ತರ ಇರ್ಲಿಕ್ಕಿಲ್ಲ. ಯಾಕೆ ಅಂದ್ರೆ ಇಲ್ಲಿರುವಂತ ಮುಸಲ್ಮಾನರ ಜೊತೆಯಲ್ಲಿಯೇ ಹೊಂದಾಣಿಕೆ ಇಲ್ಲದೆ ಅವರನ್ನ ಭಯೋತ್ಪಾದಕರು, ಅವರು ದೇಶದ್ರೋಹಿಗಳು, ಪಾಕಿಗುಟ್ಟದವರು, ಹಂದಿಗುಟ್ಟದವರು ಅಂತ ಹೇಳಿ ದಿನ ಬೆಳಿಗ್ಗೆ ಆದ್ರೆ ದ್ವೇಷ ಭಾಷಣ ಮಾಡ್ತಾ ಇರುವಂತಹ RSS ಅಥವಾ ಸಂಘ ಪರಿವಾರದವರಿಗೆ ಪಾಕಿಸ್ತಾನದ 25 ಕೋಟಿ ಮುಸಲ್ಮಾನರೊಟ್ಟಿಗೆ ಬದುಕಲು ಸಾಧ್ಯ ಇದೆಯಾ ಅನ್ನೋಂಥದ್ದನ್ನು ಯೋಚನೆ ಮಾಡಲೇಬೇಕಾಗಿದೆ. ಇದರರ್ಥ ನಾನು ಯುದ್ಧ ಬೇಡ ಅಂತ ಹೇಳ್ತಾ ಇಲ್ಲ, ಆದರೆ ಮುಂದಿನ ಪರಿಣಾಮಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅಂದರೆ ನಾವು ನಮ್ಮ ದೇಶದ ಗಡಿಯನ್ನ ಸರಿಯಾಗಿ ಕಾವಲು ಕಾಯ್ಕೊಂಡಿದ್ದರೆ ಈ ಅನಾಹುತಗಳಿಗೆ, ಈ ಅನ್ಯಾಯಗಳಿಗೆ, ಈ ಸಾವು ನೋವುಗಳಿಗೆ ಕಾರಣ ಆಗ್ತಿರ್ಲಿಲ್ಲ ಅನ್ನುವಂತಹ ಜನರ ನೊಂದವರ ಕುಟುಂಬದ ಪರವಾಗಿ ನನ್ನ ಯೋಚನೆ ಅಷ್ಟೇ ಇದು. ಇದನ್ನ ನಾನು ಪ್ರಶ್ನೆ ರೂಪದಲ್ಲಿ ಕೇಳ್ತಾ ಇದ್ದೀನಿ. ಸ್ನೇಹಿತರೆ, ಇದನ್ನ ನಾವು ಯೋಚನೆ ಮಾಡಿದಾಗ ಸಹಜವಾಗಿ ಅನ್ಸುತ್ತೆ, ಈ ಪುಲ್ವಾಮಾ ಅಥವಾ ಪಹಲ್ಗಾವ್ ಈ ಎರಡೂ ಈ ಭಯೋತ್ಪಾದನಾ ಕೃತ್ಯಗಳು ಎಲ್ಲೋ ಒಂದ್ ಕಡೆ ರಾಜಕೀಯ ಷಡ್ಯಂತ್ರಕ್ಕಾಗಿ, ರಾಜಕೀಯ ಲಾಭಕ್ಕಾಗಿ ದೇಶದಲ್ಲಿ ನಡೀತಾ ಇದ್ದಾವ ಅನ್ನೋಂಥದ್ದು ನಮಗೆ ಚೆನ್ನಾಗಿ ಮನವರಿಕೆ ಆಗ್ತಾ ಇದೆ. ಇದನ್ನು ದೇಶದ ಉಳಿದಂಥ ಜನತೆ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಜಾಗೃತರಾಗಿ ದೇಶದ ಈ ಒಂದು ವಿಚಾರವನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ದೇಶದ ಭವಿಷ್ಯದ ಜೊತೆಗೆ ನಮ್ಮ ಕುಟುಂಬದ ಭವಿಷ್ಯವನ್ನ ನೋಡಬೇಕಾದಂಥ ಅನಿವಾರ್ಯತೆ ಇದೆ ಅಂತ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.